ಹಾಯ್ ಆಲ್ ವೆಲ್ಕಮ್ ಟು ಹೊನಲೂಸ್ ವರ್ಲ್ಡ್. ನಾನಿವತ್ತು ಹಾಗಲಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪ ಕೂಡ ಕಹಿ ಇರಲ್ಲ. ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಹಾಗಲಕಾಯಿನ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಬೀನ್ಸ್ ಕಾಳು, 3 ಈರುಳ್ಳಿ, 1 ಬೌಲ್ ಕಾಯಿ ತುರಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಲ್ಲ, ಹಸಿರು ಮೆಣಸಿನ್ಕಾಯಿ ಉದ್ದು ಸೀಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ, 1 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಕರಿಬೇವು. ಹೇಗೆ ಮಾಡೋದು ಅಂದರೆ, ಎಣ್ಣೆ ತೊಗೊಂಡು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ನೆಕ್ಸ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಈರುಳ್ಳಿಗೆ ಬೀನ್ಸ್ ಕಾಳನ್ನ ಸೇರಿಸ್ತಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಬೀನ್ಸ್ ಕಾಳು. ನೆಕ್ಸ್ಟು ಹಾಗಲಕಾಯಿನ ಸೇರಿಸ್ಕೋಬೇಕು. ನಾವಿಲ್ಲಿ ಹಾಗಲಕಾಯಿನ ಮೊದಲೇ ಹುರಿದಿಟ್ಕೊಂಡಿಲ್ವಲ್ಲ, ಹಾಗಾಗಿ ಚೆನ್ನಾಗಿ ಹಾಗಲಕಾಯಿನ ಬಾಡಿಸ್ಕೋಬೇಕು, ಯಾಕೆಂದರೆ ಅದರದ್ದೆಲ್ಲ ಕಹಿ ಅಂಶ ಸ್ವಲ್ಪ ಹೋಗಬೇಕು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಹಾಗಲಕಾಯಿ ಸ್ವಲ್ಪ ಉಪ್ಪು ಹಿಡಿಯೋದ್ರಿಂದ ಚೆನ್ನಾಗಾಗುತ್ತೆ. ನೆಕ್ಸ್ಟು ಟೊಮ್ಯಾಟೊ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸೋದ್ರಿಂದ ಹಾಗಲಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟಾಗಿ ಟೇಸ್ಟ್ ಆಗುತ್ತೆ. 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ನೆಕ್ಸ್ಟು ನೀರನ್ನ ನೋಡಿ ಹಾಕ್ಕೋಬೇಕು. ನಾನು 1 ಕಪ್ ಅಷ್ಟು ನೀರನ್ನ ತೊಗೋತಿದ್ದೀನಿ. ನೀರನ್ನ ನೋಡಿ ಹಾಕ್ಕೋಬೇಕು, ಜಾಸ್ತಿ ಹಾಕಿದ್ರೆ ತೆಳ್ಳಗಾಗುತ್ತೆ, ನೀವೇ ನೋಡಿ ಹಾಕ್ಕೊಳ್ಳಿ. ಕಾಯಿ ತುರಿನ ಆ್ಯಡ್ ಮಾಡಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಅದಾದ ನಂತರ ಸ್ವಲ್ಪ ಉಪ್ಪನ್ನ ಮೊದಲೇ ಸೇರಿಸಿರೋದ್ರಿಂದ ಸ್ವಲ್ಪ ಉಪ್ಪು ತೊಗೋತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊತಿದ್ದೀನಿ. ಬೆಲ್ಲ ಸೇರಿಸೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ಕಹಿ ಅಂಶ ಅಷ್ಟು ಬರಲ್ಲ, ಚೆನ್ನಾಗಿರುತ್ತೆ. ನಾನಿಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಇನ್ನು ಸ್ವಲ್ಪ ನೀರು ಹಾಕಿದೆ. ಇಷ್ಟು ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇಷ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಲಕಾಯಿ ಗೊಜ್ಜು. ನೀವು ಒಂದು ಸಲ ಮಾಡಿಕೊಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಆಲ್.